ವೀಕ್ಷಕರೇ, ನೀವು ನೋಡ್ತಾ ಇರುವಂತಹ ಮಂದಿರ ಶ್ರೀ ಗುಡಿಗೇರಿ ದ್ಯಾಮವ್ವ ದೇವಿಯ ಮಂದಿರ. ಸಂತ ಶಿಶುನಾಳಧೀಶರಿಗೆ ತನ್ನ ಮೂಗುತಿಯನ್ನು ಕೊಟ್ಟು ಅವರ ಸಮಸ್ಯೆಯ ದಿನಮಾನಗಳಲ್ಲಿ ಸಹಕಾರ ನೀಡಿದಂತಹ ಮಹಾನ್ ದೇವಿಗಳು. ಈ ಮಂದಿರದ ಕುರಿತಾದ ಒಂದು ಸಂಕ್ಷಿಪ್ತ ವಿವರವನ್ನು ಹಾಗೂ ಪರಿಚಯವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಶಿಶುನಾಳದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿ ಗುಡಿಗೇರಿ ಗ್ರಾಮವಿದೆ. ಸಂತ ಶರೀಫರು ತಮ್ಮ ಗುರು ಗೋವಿಂದ ಭಟ್ಟರಿಗೆ ಪ್ರತಿನಿತ್ಯವೂ ಅಮಲಿನ ಪಾನಕವನ್ನು ಕೊಂಡೊಯ್ಯುತ್ತಿದ್ದರು. ಹೀಗಿರುವಾಗ ಒಂದು ದಿನ ಕುಲಕರ್ಣಿಯವರು ತಮ್ಮ ಮನೆಯ ಮಾಡಿನಲ್ಲಿ ಹಣ ಇಡುವುದನ್ನು ಮರೆತು ಬಿಟ್ಟರು. ರೂಢಿಯಂತೆ ಶರೀಫರು ಅಲ್ಲಿ ಬಂದು ನೋಡಿದಾಗ ಹಣ ಇಲ್ಲದಿರುವುದು ಕಂಡು ಸ್ವಲ್ಪ ಸಮಯ ತಬ್ಬಿಬ್ಬಾಗುತ್ತಾರೆ. ತಮ್ಮ ಗುರುವಿನ ಸೇವೆಯಲ್ಲಿ ತಮ್ಮಿಂದ ತೊಂದರೆ ಆದೀತೆ ಎಂದು ಚಿಂತಿಸುತ್ತಾ ಬೇರೆ ಯಾರಲ್ಲಿಯೂ ಹಣ ಕೇಳುವುದಕ್ಕೆ ಮನಸ್ಸಿಲ್ಲದೆ ನೇರವಾಗಿ ಗುಡಿಗೇರಿ ಗ್ರಾಮದೇವಿಯಲ್ಲಿಗೆ ಬರುತ್ತಾರೆ. ರಾತ್ರಿ ಸಮಯ ಗರ್ಭಗುಡಿಯ ಬಾಗಿಲು ಮುಚ್ಚಿತ್ತು. ಶರೀಫರು ಭಕ್ತಿಯಿಂದ ದೇವಿಗೆ ನಮಸ್ಕರಿಸುತ್ತಾ, ನನಗೆ 4 ಆನೆಯನ್ನು ಕೊಡಬೇಕು ತಾಯಿ, ನಿನ್ನ ಹೊರತಾಗಿ ಇನ್ನು ಯಾರನ್ನು ಕೇಳಲಿ ಎಂದು ಪ್ರಾರ್ಥಿಸಿ ದೇವಿ ದಂಡಕವನ್ನು ಸ್ತುತಿಸಿದರು. ಭಕ್ತಿ ಪರವಶರಾದ ಶರೀಫರ ಕಿವಿಯಲ್ಲಿ ಶ್ರೀದೇವಿಯು ಶರೀಫ ಎಂದು ಉಸಿರಿದಳು. ಮಾತೆಯ ಧ್ವನಿಯನ್ನು ಕೇಳಿ ಶರೀಫರು ಸಹಜ ಸ್ಥಿತಿಗೆ ಬಂದು ತಕ್ಷಣ ದೇವಿಯ ಪಾದಗಳಿಗೆ ಎರಗಿದರು. ಜಗನ್ಮಾತೆಯಾದ ಮಹಾಲಕ್ಷ್ಮಿಯು ತನ್ನ ಮೂಗುತಿಯನ್ನು ಶರೀಫರಿಗೆ ನೀಡಿ ಅದೃಶ್ಯಳಾದಳು. ಈ ಘಟನೆಯು ಸಂತ ಶರೀಫರ ಅಧ್ಯಾತ್ಮ ಜೀವನದಲ್ಲಿ ಬಹುದೊಡ್ಡ ಪ್ರಭಾವವನ್ನು ಪಡೆಯಿತು. ಈ ರೀತಿಯಾಗಿ ತಾಯಿ ದ್ಯಾಮವ್ವ ದೇವಿಯು ಶರೀಫರ ಜೀವನದಲ್ಲಿ ತನ್ನ ಮಾತೃವಾತ್ಸಲ್ಯವನ್ನು ತೋರಿದ್ದಾಳೆ. ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.